ಎಪಿಸೋಡಲ್ಲಿ ಸಾಕ್ಷಿ ಏನೇನೋ ಸಾಮಾನೆಲ್ಲ ತಂದಿರ್ತಾ ಅದೆಲ್ಲ ನೋಡಿ ಸಾಕ್ಷಿಗೆ ಇದು ಬಿಸಿ ನೀರು ಅಂತ ಕುಡಿಯೋದಕ್ಕೆ ಅಂತೆಲ್ಲ ಹೇಳಿ ತೋರಿಸ್ತಾಳ. ಅದಾದಮೇಲೆ ಇದು ಜೇನುತುಪ್ಪ ಬಿಸಿನೀರು ಮಿಕ್ಸ್ ಮಾಡ್ಕೋಕೆ ಅಂತ, ಇದು ಟ್ಯಾಬ್ಲೆಟ್ಸ್ ನಿಮ್ಮ ಗಂಟಲು ಸರಿ ಓಕೆ, ಇದು ಗೊತ್ತಿದೆಯಲ್ಲ ಸ್ಟೀಮ್ ಮಿಷಿನ್ ಅಂತೇಳಿ ಇದಿದೆ ಸ್ಕಾಫ್ ಸಾರ್ ನಿಮಗೆ ಗಂಟಲು ಕಟ್ಟಿದ್ದೆಲ್ಲ ಈ ಥರ ಒರೆಸ್ಕೊಳೋದಕ್ಕೆ ಅಂತೆಲ್ಲ ಹೇಳಿ ಏನೇನೋ ಸತಾಯಿಸ್ತಾ ಇರ್ತಾಳೆ. ಇದು ಸಾಕ್ಷಿ ಇದೆಲ್ಲ ಯಾಕೆ ಮಾಡಿದೆ ಅಂತೆಲ್ಲ ಹೇಳಿದೆ. ಡೋಂಟ್ ಫೋರ್ಸ್, ನೀವು ಬಲವಂತವಾಗಿ ಮಾತಾಡಬೇಡ್ರಿ, ಆಮೇಲೆ ನಿಮಗೆ ಪ್ರಾಬ್ಲಮ್ ಅಂತಂದೆಲ್ಲ ಸತಾಯಿಸ್ತಾ ಇರ್ತಾಳೆ. ಕೆಲಸ ಆಗೋದು ಸುಮ್ಮನೆ ಇರು ಅಂತೆಲ್ಲ ಹೇಳ್ದಂಗೆಲ್ಲ ಆ ಥರ ಬಾ ಇಲ್ಲಿ ಕೇಳಿಸಲ್ಲ, ಇಲ್ಲಿ ನನ್ನ ಪಕ್ಕ ಬಂದು ಕೂಡು ಅಂತೆಲ್ಲ ಹೇಳ್ತಾನೆ. ಏನಂತಂದೇಳಿ ಕೇಳಿದ್ನು ಅಂತೆಲ್ಲ ಹೇಳ್ದೆ. ಏನು ಕಿವಿಗೆ ಏನೇ ಹೇಳಕ್ಕೆ ಹೋಗಿದೆ, ಚೆನ್ನಾಗಿದೆ ಜಗ್ಗಿ ಸತಾಯಿಸ್ತಾಳೆ, ತಡಿ ಅರ್ಥ ಆಗೋದಿಲ್ಲಲ್ಲ ಅಂತೆಲ್ಲ ಹೇಳಿ ಏನು ತಗೊಂಬರಕ್ಕೆ ಎದ್ದೋಗಿ ಮತ್ತೆ ವಾಪಸ್ ಬಂದು ಚೆನ್ನಾಗಿದೆ ಫುಲ್ ಸತಾಯಿಸ್ತಿ ನೀರು ಕುಡಿಸ್ಬಿಡ್ತಾಳೆ ಆತನಿಗೆ. ಇವತ್ತು ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ ಬಂದು. ಟ್ರೈನಾಗ ಅದೆಲ್ಲ ನೋಡ್ತಾಳೆ, ಬಿಸಿನೀರು ಟ್ಯಾಬ್ಲೆಟ್ಸು ಅದು ಜೇನುತುಪ್ಪ ಇದು ಬಿಸಿನೀರಲ್ಲಿ ಮಿಕ್ಸ್ ಮಾಡೋಕೆ ಅಂತ, ಇದು ಟ್ಯಾಬ್ಲೆಟ್ಸ್ ನಿಮ್ಮ ಗಂಟಲು ಸರಿ ಹೋಗೋಕ್ಕೆ, ಸ್ಕಾಫು ನಿಮ್ಮ ಗಂಟಲು ಕಾಡಿದೆ ಹಿಂಗೆ ಮಾಡಿ ಒರೆಸ್ಕೊಳ್ಳೋದಕ್ಕೆ ಅಂತೆಲ್ಲ ಹೇಳಿದ್ದು. ಯಾಕೆ ಹೋಗಿರೋದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾ ಇರ್ತಾರಲ್ಲ, ಏನು ಕಿವಿಗೆ ಹೇಳಿದ್ದ. ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ತಾನೆಲ್ಲ ಹೋಗ್ತಾನೆ ಅದು ಅವೆಲ್ಲ ತೊಗೊಂಡು ಹೋಗ್ಬೇಕು ಬಿಟ್ಟು ಹೋಗ್ಬೇಕು ಅಂತೆಲ್ಲ ಏನು ಗೊತ್ತಾ, ಟ್ಯಾಬ್ಲೆಟ್ಸ್ ಒಂದೇ ತೊಗೊತಾನೆ, ಅದೆಲ್ಲ ಬೇಡ ಬಿಡು ಅಂದ್ಕೊಂಡು ಟ್ಯಾಬ್ಲೆಟ್ಸ್ ಒಂದೇ ತೊಗೊಂಡು ಹೋಗ್ಬಿಡ್ತಾನೆ. ಅಲ್ಲಿದ್ದ ಸ್ಕಾಫ್ ಬಿಸಾಕಿ ಬೇಡ ಅಂತೆಲ್ಲ ಹೇಳಿ ಈ ಕಡೆ ಇವರು ಬಿಸಿದು ನೇರ್ ಪಾಲಿಶ್ ಏನು ನೋಡ್ತಾ ಇದೆ ಅಂತ, ಏನು ಅಮ್ಮನ ತಲೆಯೊಳಗೆ ಏನು ಓಡ್ತಿದೆ, ಏನಿಲ್ಲ ತಲೆಯಿಲ್ಲ ಅಂತ, ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಆ ದೇವರಿಗೆ ಗೊತ್ತಾಗಲ್ಲ. ಸಾಕ್ಷಿ ನಮ್ಮದೇ ಇದ್ದಾರಕ್ಕ, ನಮ್ಮಮ್ಮ ಸುಮ್ಮನೆ ಬಿಡೋಂಗಿಲ್ಲ, ಹೆಂಗಿದ್ರು ಕೂಡ ಸಾಕ್ಷಿನ ಹಳ್ಳದೊಳಗೆ ಬೀಳಿಸ್ತಾಳೆ ನಮ್ಮಮ್ಮ ಯಾವತ್ತಿದ್ರೂ ನಮ್ಮಮ್ಮಗ ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದು ಅಂತೆಲ್ಲ ಮಿಸ್ಟರಿ ಮಂಜರಿ ಸಿಕ್ಕಾಪಟ್ಟೆ ಡೇಂಜರಸ್ ಅಂತೆಲ್ಲ ಹೇಳಿ ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ಆಮೇಲೆ ಮೀಟಿಂಗಲ್ಲಿ ಇವ್ರು ಬರ್ತಾರೆ, ಹೇಗಿದ್ದೀರಾ ಅಂತೆಲ್ಲ ಕೇಳಿದಾಗ, ಅಗ್ನಿ ನಿನ್ನನ್ನು ನೋಡಿ ಎಷ್ಟು ದಿವಸ ಆಯ್ತಪ್ಪ, ಏನು ಸಮಾಚಾರ ಅಂತ ಎಲ್ಲ ಹೇಳಿದಾಗ ಏನೇನೋ ಹೇಳೋಕ್ಕೆ ಬರ್ತಾನೆ, ವಾಯ್ಸ್ ಸರಿ ಇರೋಂಗಿಲ್ಲಲ್ಲ, ಇವರೆಲ್ಲ ಏನು ಹಿಂಗೆ ಮಾಡ್ತಾ ಇದ್ದಾನಲ್ಲ ಅಂತೆಲ್ಲ, ಅದು ಸಾರಿಗೆ ಧ್ವನಿ ಸರಿ ಇಲ್ಲ ಅಂತೆಲ್ಲ ಹೇಳಿ ನಿಮ್ಮನ್ನು ನೋಡಿದ್ದು ತುಂಬ ಖುಷಿ ಆಯಿತು ಅಂತ ಸಾರ್ ಹೇಳ್ತಾರೆ. ಸರಿ ಅಂತೆಲ್ಲ ಹೇಳಿ, ಇವನೇನೇ ಹೇಳಿದರೆ ಇವಳು ಹೇಳ್ತಾಳಲ್ಲಪ್ಪ ಅಂತಂದು ಅಂತೆಲ್ಲ ಹೇಳಿ ಕಾಮಿಡಿ ಫುಲ್ ಚೆನ್ನಾಗಿ ಇಟ್ಟಿದ್ದಾನೆ ಇವತ್ತಿನ ಎಪಿಸೋಡ್. ನಮ್ಮ ಕಂಪ್ನಿ ಜೊತೆ ನಿಮಗಿರೋ ಬಾಂಧವ್ಯ ನಿನ್ನೆ ತುಂಬ ಹಳೇದು ಅಂತೆಲ್ಲ ಹೇಳಿದೆ, ಅಂತೆಲ್ಲ ಹೇಳ್ತಾನೆ. ಈ ಥರ ಯಾವ ಥರ ಮೀಟಿಂಗ್ ಮಾಡೋಕ್ಕಾಗುತ್ತಲ್ಲ ಅಂತೆಲ್ಲ ಹೇಳಿ ಕೇಳ್ತಾರೆ. ಅವರು ಏನೇ ಹೇಳಿದ್ರು ಇವ್ರು ಮಾತಾಡೋದು ಮ್ಯಾಮ್ ಸರ್ ಅಂದು ನಾವು ಈ ಪ್ರಾಜೆಕ್ಟಲ್ಲಿ ಕ್ವಾಲಿಟಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ದಂಗೆಲ್ಲ ಸಾಕ್ಷಿಗೆ ಇದೇ ಟೈಮಿಗೆ ಏನು ಯೂಸ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿದಾಗ, ಕಾಂಕ್ರೀಟ್ ಗ್ರೇಡ್ M30, ಸ್ಟೀಲ್ ಗ್ರೇಡ್ FE 500D ಅಂತೆಲ್ಲ ಆ್ಯಂಡ್ ವಾಟರ್ ಪ್ರೂಫಿಂಗ್ ಸಿಸ್ಟಮ್ ಅಂತೆಲ್ಲ ಹೇಳಿದಾಗ ಅಗ್ನಿ ಏನು ಹೇಳ್ತಾನೆ, ಟೆರೆಸ್ ಪಾಲಿಮರ್ ಮಾಡಿಫೈ ವಾಟರ್ ಪ್ರೂಫಿಂಗ್, ಟೆರೆಸ್ಗೆ ವಾಟರ್ ಪ್ರೂಫಿಂಗ್ ಅಂತೆಲ್ಲ ಹೇಳಿದಾಗ ಅದೆಲ್ಲ ಕೇಳಿದೆ. ಬೇಸ್ಮೆಟಿಕ್ ಅದೆಲ್ಲ ಕೇಳಿ ಹೇಳ್ತಾ ಇರಬೇಕಾದ್ರೆ ಆ್ಯಂಡ್ ಆಲ್ಸೋ ಬಿಫೋರ್ ಹ್ಯಾಂಡ್ ಓವರ್ ಪಾಂಡಿಂಗ್ ಟೆಸ್ಟು ಪ್ರಾಜೆಕ್ಟಿಗೆ ಏನೇನು ಅಪ್ರೂವಲ್ಸ್ ಇದೆ ರೇರಾ ಅಂತೆಲ್ಲ ಹೇಳಿದಾಗ ಸಾಕ್ಷಿಗೂ ಒಂಥರ ಶಾಕ್ ಅನಿಸ್ಬಿಡ್ತೈತಿ. ಆಮೇಲೆ ಇವ್ರಿಗೂ ಒಂಥರ ರಿಜಿಸ್ಟ್ರೇಷನ್ಸ್ ಎಲ್ಲ ಇದೆ ಅಂತೆಲ್ಲ ಹೇಳಿದಾಗ ಅಪ್ರೂವಲ್ ಆದ ಬಿಲ್ಡಿಂಗ್ಸ್ ಪ್ಲ್ಯಾನ್ಸ್ ಇದೆ ಆಗತ್ತೆ, ಇದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಎಲ್ಲ ಇದೆ ಅಂತೆಲ್ಲ ಹೇಳಿದ. ಸರಿ ಅಂತೆಲ್ಲ ಹೇಳಿ ಇವರು ನಿಮ್ಮಪ್ಪನ PA ಇದ್ರಲ್ಲ ಅವರೇ ಅಂತೆಲ್ಲ ಹೇಳಿದಾಗ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಇಲ್ಲ ಸಾರ್ ಹೇಳ್ತಾ ಇರೋದು ಅವರೇ ಬೇರೆ ನಾನೇ ಬೇರೆ ಅಂತೆಲ್ಲ ಹೇಳ್ತಾ ಇದ್ದಾಳೆ ಅಂತೆಲ್ಲ ಹೇಳಿ ಈ ಕಡೆ ರೀನಾ ಅವರಿಬ್ಬರು ಅವನಿಗೆ ಮಾತಾಡೋಕ್ಕಾಗ್ತಾಯಿಲ್ಲ. ಈಗೇನು ಅವಳು ಮಾತಾಡೋದು
ಏನು ಲಿಪ್ಸಿಂಗ್ ಮಾಡಿದೆ ಇದೇನು ರೀಲ್ಸ್ ಮಾಡ್ದಂಗೆ ಅಂತೆಲ್ಲ ಕೇಳಿದೆ. ಇವರಿಬ್ಬರು ಜುಗಲ್ಬಂದಿ ನೋಡಿದವ್ರು ಇವ್ರು ಆದಷ್ಟು ಬೇಗ ಸಾಕ್ಷಿ ಅಗ್ನಿಗೆ ಪಿ ಆಗ್ತಾಳ ಅಂತೆಲ್ಲ ಮಾತಾಡ್ತಾರೆ ರೀ. ನಾ ಹೇಳಿದ್ದೆ ಏನು ರಾಂಗಿದೆ, ತಪ್ಪೇನಿದೆ ಮನೀಶ್ ಅಂತ ಅವರಮ್ಮ ಕೇಳ್ತಾಳೆ. ಓಂ ನಮಃ ಶಿವಾಯ ಅಂತ ಗೋಪಿ ಜ್ಯೋತಿಷ ಹೇಳ್ತಾರೆ. ಗೋಪಿ ಜ್ಯೋತಿಷ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಸಾಕ್ಷಿ ಬಂದು ಅವ್ರ ತಂಗಿ ಆದಿತ್ಯ ಬಂದು ಗೋಪಣ್ಣ ಅಂತೆಲ್ಲ ಕೇಳ್ತಾ, ಅದು ಬರೀ ಇವ್ರ ಜ್ಯೋತಿಷ ಜಾತಕ ಗ್ರಹಗತಿಗಳು ಎಲ್ಲವೂ ಸಾಕ್ಷಿ ಡೈನಮಿಕ್ ಜ್ಯೋತಿಷಿ ಅದು ಇವ್ರ ಬಗ್ಗೆನೇ ಹೇಳೋದು. ನಮ್ಮ ಬಾಸ್ ಒಂದು ತಪ್ಪಾಗಿರಿ ಇಷ್ಟ ಆದರೂ ಕೂಡ ನನ್ನ ಭವಿಷ್ಯದ ನಂಬುವಲ್ಲಿ ನೀನು ಸರಿ ನಂದೇ ಹೇಳು, ನಂದು ಇವಿ ಮದುವೆ ಯಾಕೆ ನಿಂತೈತಿ ಅಂತ, ಯಾವಾಗ ಆಗುತ್ತೆ ಅಂತ ಚೆನ್ನಾಗಿ ಭವಿಷ್ಯ ಹೇಳ್ತೀಯ ನೀನು ಅಂತೆಲ್ಲ ಹೇಳ್ತೀಯ. ಹಾಗದೆ ಇಲ್ಲಿವರೆಗೂ ನನ್ನ ಜಾತಕ ಯಾಕೆ ನೋಡಿದ, ಯಾಕೆ ಗೊತ್ತಿಲ್ಲ ಬೇ ನಿನ್ನ ಜಾತಕ ಭವಿಷ್ಯ ಎಲ್ಲ ನನಗೆ ಗೊತ್ತೇ ಇದೆ ಅದಲ್ಲ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಆದರೆ ಫ್ಲ್ಯಾಶ್ ಬ್ಯಾಕು ಅದಿತಿ ಮದುವೆದು ಮದುವೆ ದಿವಸ ತಲೆ ತಿರುಗಿ ಬಿದ್ದಿರೋದು ಅದು ಇದು, ಮತ್ತು ಆಮೇಲೆ ಮನೇಲಿ ತಲೆ ತಿರುಗಿ ಬಿದ್ದಿದ್ದು, ಆ ಹೆಲ್ತ್ ಸರಿ ಇಲ್ಲದ ಅದು ಇದು ಫ್ಲ್ಯಾಶ್ ಬ್ಯಾಕೇ ನೆನೆಸ್ಕೊತಾರೆ. ನನ್ನ ರಾಶಿ ನಕ್ಷತ್ರ ಎಲ್ಲ ಗೊತ್ತಿದೆ ಅಲ್ಲ ಅಂತ. ನಿನಗೇನಾಗಿದೆ ಬೇ, ನೀನು ಚೆನ್ನಾಗಿದೆ, ಏನು ಮಾಡಬೇಕು, ಇದು ಟೈಮ್ ಸರಿ ಇಲ್ಲ ಕಣವ್ವ ಅಂತೆಲ್ಲ ಹೇಳಿ ಜಾತಕನ ನಾನು ಭವಿಷ್ಯ ಎಂದು ಸುಳ್ಳಾಗಲ್ಲ ಮಗಳೇ ಅಂತೆಲ್ಲ ಹೇಳಿದೆ. ಅದು ನೆಕ್ಸ್ಟ್ ಎಪಿಸೋಡ್ ನಾನು ಜಾಯ್ನ್ ಆಗಿ 1 ತಿಂಗಳಾಗಿದೆ, ಅವರೇ ಬೇರೆ ನಾನೇ ಬೇರೆ ಅಂತೆಲ್ಲ ಹೇಳಿ ಕನ್ವಿನ್ಸ್ ನೀನು ಹೋಗಿ ರಾಜು ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಕಣೆ, ನಾನು ಚೆನ್ನಾಗಿ ಮಾತಾಡಿದರೆ ನನ್ನ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದ್ಕೊಂಡ್ಬಿಟ್ರೆ ಅವನು ಒಳ್ಳೆಯವರೇ ಕಣೆ, ಯಾವತ್ತೂ ನಿನ್ನ ಜೊತೆ ತಪ್ಪಾಗಿ ಮಾತಾಡಿ ಅವ್ರ ಮನಸ್ಸಲ್ಲಿ ಇರೋದು ಹೇಳ್ಕೊಂಡಿದ್ದಾರೆ ಅಷ್ಟೇ ಅಂತೆಲ್ಲ ಹೇಳಿದೆ. ಸರಿ ಭೂಮಿ, ನಾನು ಬಂದಮೇಲೆ ರಾಜು ಹತ್ರ ಮಾತಾಡ್ತಾಳೆ, ಸಾರಿ ಕೇಳ್ತೀನಿ ಅಂತೆಲ್ಲ ಹೇಳ್ತಾ ಭೂಮಿ ಅವರಿಬ್ಬರನ್ನ ಸರಿ ಮಾಡೋಕ್ಕೆ ಅವಳು ಪ್ರಯತ್ನ ಪಡ್ತಾ ಇರ್ತಾಳೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಜಗ್ಗಿ ಸತಾಯಿಸ್ತಾ ಇರ್ತಾಳೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.